ಯಾವಾಗಿಂದ ಸಪ್ಲೈಯರ್ ಬಂದ ಬಳಕ ಅವಾಗ ಇವ ರೈತ ಏನ್ ಮಾಡ್ತಾನೆ, ಹಳ್ಳಿ ಮನುಷ್ಯ, ಇವನಿಗೆ ಹೋಟೆಲ್ ಅಂದ್ರೆ ಗೊತ್ತಿಲ್ಲ, ಖಾನಾವಳಿ ಅಂದ್ರೆ ಗೊತ್ತಿಲ್ಲ, ಇದು ಯಾವುದು ಕೂಡ ಗೊತ್ತಿಲ್ಲ. ಇವ ಏನಂತಾನ, ಎಷ್ಟು ಪುಣ್ಯಾತ್ಮರಪ್ಪ ನೀವು, ನಮ್ಮಂತವ್ರಿಗೆ ಅಂದ ಊಟ ಕೊಡ್ತಿರಲ್ಲ ಹತ್ತಿಕೊಂಡು ಪಾಪ ಸಪ್ಲೈಯರ್ ಕೈ ಮುಗುದಿವ. ಯಾಕಂದ್ರೆ ಇವನಿಗೆ ಹೋಟೆಲ್ ಅಂದ್ರೆ ಗೊತ್ತಿಲ್ಲ. ಅವ ಸಪ್ಲೈಯರ್ ಅಂದ, ಇಲ್ಲೇನು ಊಟ ಪುಗಿಸೇಟೆ ಕೊಡಲ್ರಿ ಯಜಮಾನ್ರ, ನಾವು ರೊಕ್ಕ ತಗೊಂಡು ನಿಮ್ಗೆ ಊಟ ಕೊಡ್ತೀವಿ ಅಂದ್ರು. ಆದ್ರೆ ಶರಣರ ದೃಷ್ಟಿ ಒಳಗ ಇದು ಯಾವುದು ಕೂಡ ನಮ್ಮದಲ್ಲ ಅನ್ನುವಂಥದ್ದನ್ನ ಶರಣರಂದ ಹೇಳ್ಕೊಂಡು ಬರ್ತಾರೆ. ನಾವು ಏನಿದ್ರು ಕೂಡ ಈ ಭೂಮಿ ಮೇಲಿಂದ ಬಂದ ಬಳಕ ಆ ಭೂಮಿಯಿಂದ ಉತ್ತಿ ಬೆತ್ತಿ ನಾವು ಬೆಳೆದು ಊಟ ಮಾಡ್ತಕ್ಕಂಥ ಅಧಿಕಾರ ಅದನ್ನೇ ಹೊರತಾಗಿ ನಾವು ಯಾರು ಕೂಡ ಭೂಮಿಯನ್ನ ನಮ್ಮ ಜೊತೆಯೊಳಗಿಂದ ತೊಗೊಂಡು ಹೋಗಕ್ಕಾಗಲ್ಲ. ಯಾರು ಬೈತೀವನ್ರಿ, ಯಾರು ಕೂಡ ಬೈಲಕ್ಕಾಗಂಗಿಲ್ಲ. ಯಾವನೋ ಒಬ್ಬ ಹಳ್ಳಿ ರೈತ ಅಕ್ಕಲು ಕೊಡಕ್ಕಿಂತ ಹೋಗಿದ್ನಂತ ಏನ್ರಿ, ಹಳ್ಳಿ ರೈತ ಪಾಪ ಎಂದು ಆ ಸಿಟಿಗೆ ಹೋಗಿದ್ದಿಲ್ಲ, ಏನೋ ವ್ಯಾಪಾರ ಮಾಡ್ಕೊಂಡು ಬರಕ್ಕೆಂದ ಹೋಗಿದ್ದ, ಅಕ್ಕಲು ಕೊಡಕ್ಕೆಂದ ಹೋಗಿದ್ದ. ಹೋಗಿ ತಂದೆಲ್ಲ ವ್ಯಾಪಾರ ಮುಗಿಸ್ಕೊಂಡು ಹಿಂಗೆ ಸಿಟಿಯಾಗಿ ತಿರುಗಾಡುವಂತ ಪ್ರಸಂಗದೊಳಗ ರೈತಗೆಂದ ಹೊಟ್ಟೆ ಸಿತ್ತತ್ತು. ಯಾವಾಗಿಂದ ರೈತನಿಗೆಂದ ಹೊಟ್ಟೆ ಸಿತ್ತು, ಪಾಪ ಅಲ್ಲಿ ಸಿಟಿನವ್ರಿಗೆಂದ ಕೇಳ್ದ, ಅಕ್ಕಲು ಕೊಡದನವ್ರಿಗೆ ಕೇಳ್ದ, ಅಣ್ಣ ಇಲ್ಲಿ ಊಟ ಎಲ್ಲಿ ಸಿಗ್ತದ್ರಿ ಎತ್ಕೊಂಡು ಕೇಳ್ದ. ಪಾಪ ಅವ್ರು ಏನ್ ಮಾಡಿದ್ರು, ತಿಳುವಳಿಕೆದ್ದ ಮನುಷ್ಯ ಅವ, ಸಿಟಿಯಾಗದ ಇರ್ತಕ್ಕಂಥ ಮನುಷ್ಯ, ಅವನಿಗೆಲ್ಲ ಗೊತ್ತಿತ್ತು. ಅವ ಏನ್ ಮಾಡ್ದ, ಒಂದು ಹೋಟೆಲ್ ಕಡೆ ಕೈ ಮಾಡಿ ಅಲ್ಲಿ ಯಜಮಾನ್ರ ಅಲ್ಲಿ ಊಟ ಸಿಗ್ತದ ಹೋಗ್ರಿ ಎತ್ತುಕೊಂಡು ಕಳಿಸಿಕೊಟ್ಟ. ಪಾಪ ಬಗಲಾಗಿಂದ ಮಾರಿದ್ನಲ್ಲ ಚೀಲ ಬಗಲಾಗಿ ಇಟ್ಕೊಂಡು ಆ ಹೋಟೆಲ್ಗಿಂದ ಹೋದ ಬಳಕ ಪಾಪ ಅಲ್ಲಿ ಸಪ್ಲೈಯರ್ ಬಂದ. ಇವ ಹೋಗಿ ಚೇರ್ ಮೇಲೆ ಕುಂತ ಸಪ್ಲೈಯರ್ ಬಂದ. ಯಾವಾಗಿಂದ ಸಪ್ಲೈಯರ್ ಬಂದ ಬಳಕ ಅವಾಗ ಇವ ರೈತ ಏನ್ ಮಾಡ್ತಾನೆ, ಹಳ್ಳಿ ಮನುಷ್ಯ, ಇವನಿಗೆ ಹೋಟೆಲ್ ಅಂದ್ರೆ ಗೊತ್ತಿಲ್ಲ, ಖಾನಾವಳಿ ಅಂದ್ರೆ ಗೊತ್ತಿಲ್ಲ, ಇದು ಯಾವುದು ಕೂಡ ಗೊತ್ತಿಲ್ಲ. ಇವ ಏನಂತಾನ, ಎಷ್ಟು ಪುಣ್ಯಾತ್ಮರಪ್ಪ ನೀವು, ನಮ್ಮಂತವ್ರಿಗೆ ಅಂದ ಊಟ ಕೊಡ್ತಿರಲ್ಲ ಹತ್ತಿಕೊಂಡು ಪಾಪ ಸಪ್ಲೈಯರ್ ಕೈ ಮುಗುದಿವ. ಯಾಕಂದ್ರೆ ಇವನಿಗೆ ಹೋಟೆಲ್ ಅಂದ್ರೆ ಗೊತ್ತಿಲ್ಲ. ಅವ ಸಪ್ಲೈಯರ್ ಅಂದ, ಇಲ್ಲೇನು ಊಟ ಪುಗಿಸೇಟೆ ಕೊಡಲ್ರಿ ಯಜಮಾನ್ರ, ನಾವು ರೊಕ್ಕ ತಗೊಂಡು ನಿಮ್ಗೆ ಊಟ ಕೊಡ್ತೀವಿ ಅಂದ್ರು. ಹೌದನಪ್ಪ, ರೊಕ್ಕ ತಗೊಂಡಿಂದ ನೀವು ಊಟ ಕೊಡ್ತೀರ? ಹೌದು, ನಾವು ರೊಕ್ಕ ತಗೊಂಡೆ ಊಟ ಕೊಡೋರು. ಮತ್ತೆ ಏನೇನದ ನಿಮ್ಮ ಹೋಟೆಲ್ದಾಗ? ಅವ ಪಾಪ ಸಪ್ಲೈಯರ್ ಎಲ್ಲ ಹೇಳ್ದ, ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪ ಇದೆ, ಉಪ್ಪಿಟ್ಟು ಇದೆ, ಸೂಸ್ಲ ಇದೆ, ಹಿಂಗೆ ಎಲ್ಲಾ ತರದನ್ನು ಕೂಡ ಹೇಳೋದು ಬಳಕೆ ಏನಂದ, ಮತ್ತೆ ಉಪ್ಪಿಟ್ಟು ಹ್ಯಾಂಗ್ ಪ್ಲೇಟ ಅಂದ. ಪಾಪ ಸಪ್ಲೈಯರ್ ಅಂದ, ನೋಡ್ರಿ ಯಜಮಾನ್ರ, ಒಂದು ಪ್ಲೇಟ್ ಉಪ್ಪಿಟ್ಟಿಗೆ ಅಂದ 20 ರೂಪಾಯಿ, ಮತ್ ದೋಸೆಗೆ ಅದಕ್ಕೂ 20 ರೂಪಾಯಿ, ಒಟ್ಟು ನೀವ್ ಏನ್ ತಗೋತೀರಿ ಒಂದು ಪ್ಲೇಟಿಗೆ ಅಂದ 20 ರೂಪಾಯಿ ಅದ ನಮ್ಮ ಹೋಟೆಲ್ದಾಗ ಅಂದ. ಆಯ್ತಪ್ಪ, ನಿನ್ನ ಹೋಟೆಲ್ದಾಗ ಅಂದ ಏನೇನು ಮಾಡಿದಿ ಎಲ್ಲ ಒಂದೊಂದು ಪ್ಲೇಟ್ ತಗೊಂಡ್ ಬಾ ಅಂದ. ಸರಿ ಆಯ್ತು ತಗೊಂಡೊಂದು ಎಲ್ಲ ಪ್ಲೇಟ್ಗಳದ ಇಡ್ಲಿ ತಂದ, ದೋಸೆ ತಂದ, ಉಪ್ಪಿಟ್ಟು ತಂದ, ಉತ್ತಪ್ಪ ತಂದ, ಎಲ್ಲ ತಂದ. ಹಂಗ ಅಂದ ಅದು ಸಾಂಬಾರ್ಕೆಂದ ಇದು ಇರ್ತಾವಲ್ಲ ಬಟ್ಲುಗಳು, ಅವೆಲ್ಲನೂ ಕೂಡ ಕೊಟ್ಟ, ಚಮಚೆ ಕೊಟ್ಟ. ಪಾಪಿವ ರೈತ ತಿನ್ನಕತ್ತ ಆನಂದ ನಾಷ್ಟ ಮಾಡ್ದ. ನಾಷ್ಟ ಆದ ಬಳಿಕೆಂದ ಅವ ಸಪ್ಲೈಯರ್ ಬಂದು ನೋಡ್ತಾನ, ಟೇಬಲ್ ಮ್ಯಾಲ ಏನೂ ಕಾಣಲಾಗ್ಯಾವ ಏನ್ರಿ, ಟೇಬಲ್ ಮ್ಯಾಲ ಏನೂ ಇಲ್ಲ. ಅವ ಸಪ್ಲೈಯರ್ ಅಂದ ಕೇಳ್ದ, ಅಲ್ಲಪ್ಪ ಮತ್ತೆ ಯಜಮಾನ್ರ, ಮತ್ತೆ ಟೇಬಲ್ ಮೇಲೆ ಅಂದ, ಮತ್ತೆ ನೀವು ನಾಷ್ಟ ಮಾಡಿ ಬಿಟ್ಟಿದ್ದ ಪ್ಲೇಟ್ ವಾಟ್ಕದ ಏನು ಕಾಣಲಾಗ್ಯಾವಲ್ಲ ಅಂದ. ಅವಾಗ ಅವ ರೈತ ಅಂದ, ಅಲ್ಲಪ್ಪ ನೀ ಏನ್ ಹೇಳಿದಿ, 20 ರೂಪಾಯಿಗೆ ಒಂದು ಪ್ಲೇಟ್ ಇಡ್ಲಿ ಅಂದಿದ್ದೆ. ನನ್ನ ಮನಸ್ಸಿನಾಗ ಏನ್ ತಿಳಿತು, ಅವ ಏನ್ ಮಾಡ್ಯಾನ, ಎಲ್ಲ ಪ್ಲೇಟ್ಗಳು ನಾಷ್ಟ ಮಾಡಿಕೊಂಡು ಸ್ವಚ್ಛ ಪ್ಲೇಟ್ ನೆಕ್ಕಿ ತನ್ನ ಚೀಲದಾಗ ಹಾಕೋಣ. ಚಮಚ ಏನ್ರಿ, ಪ್ಲೇಟ, ಬಟ್ಲ ಎಲ್ಲ ಇವೆಲ್ಲ ಏನ್ರಿ ನೆಕ್ಕಿ ಚೀಲದಾಗ ಹಾಕೋಣ. ಅವಾಗ ಅವ ಸಪ್ಲೈಯರ್ ಕೇಳ್ದ, ಅಲ್ಲಪ್ಪ ಯಜಮಾನ, ಮತ್ತೆ ಪ್ಲೇಟ್ ಚಮಚ ಎಲ್ಲದವ ತಿಳ್ಕೊಂಡಂದಾಗ ಅವಾಗ ಅವ ರೈತ ಅಂತಾನ, ಅಲ್ಲಪ್ಪ ಮತ್ತೆ ನೀ ಏನ್ ಹೇಳ್ದಿ, 20 ರೂಪಾಯಿಗೆ ಒಂದು ಪ್ಲೇಟ್ ಅಂದ ಇಡ್ಲಿ ಎತ್ತಿಕೊಂಡಂದೆಲ್ಲ, ಇಡ್ಲಿ ನನ್ನ ಹೊಟ್ಟಿಗಾಯ್ತು, ಪ್ಲೇಟ್ ನಮ್ಮ ಮನಿಗಾಯ್ತು ತಂದು ನಿನಗೆಂದ ಹೇಳಿನಿ ಅಂದ. ಅವಾಗ ಅವ್ರ ಅಂತಾರ, ಸಪ್ಲೈಯರ್ ಅಂದ, ಸಾಹೇಬ್ರ ಏನ್ರಿ ಯಜಮಾನ್ರ, ಇದು ನೀವು ಉಪ್ಪಿಟ್ಟ ತಿನ್ನೋ ಅಧಿಕಾರ ಅದ, ಆದ್ರೆ ಪ್ಲೇಟ್ ನಿನ್ ಜೊತೆಯೊಳಗಿಂದ ಒಯ್ಯಕ್ಕಾಗಂಗಿಲ್ಲ. ಇಡ್ಲಿ ಇದ್ರೊಳಗಿಂದ ಇಡ್ಲಿ ತಿನ್ನೋ ಅಧಿಕಾರ ಅದ ನಿನಗ, ಆದ್ರೆ ಪ್ಲೇಟ್ ಒಯ್ಲಕ್ಕಿಂತ ಅಧಿಕಾರ ಇಲ್ಲ. ದ್ವಾಸಿ ತಿನ್ನಕ್ ಅಧಿಕಾರ ಅದ ಖರೆ, ಆದ್ರೆ ಅದರ ಇಡ್ಲಿ ತಗೊಂಡ ಪ್ಲೇಟ್ ನಿನಗಂದ ಒಯ್ಯಕ್ಕಂದ ಅಧಿಕಾರ ಇಲ್ಲಲ್ಲ. ಹಂಗ ಈ ಭೂಮಿ ಅನ್ನತಕ್ಕಂಥದ್ದು ಏನೈತಿ ಅಂತಕೊಂಡು ಕೇಳಿದ್ರ ನಮಗೆ ಇಲ್ಲಿ ಉಣ್ಣಾಕ ಅಧಿಕಾರ ಅದೇ ಹೊರತಾಗಿ ಭೂಮಿ ತಗೊಂಡು ಹೋಗಕ್ಕಂದ ಅಧಿಕಾರ ಇಲ್ಲ. ನಮಗ ಯಾರು ಭೂಮಿ ಒಯ್ಲಿಕ್ಕಿಂದ ಆಗಂಗಿಲ್ಲ. ಇಲ್ಲಿ ಬಿತ್ತಬೇಕು, ಬೆಳಿಬೇಕು, ಊಟ ಮಾಡಬೇಕು, ಅದು ಅನ್ನ ಆದ್ರೂ ಕೂಡ ಯಾರು ಕೊಡ್ತಾರ ಅಂತಕೊಂಡು ಕೇಳಿದ್ರೆ ಅದು ಭಗವಂತ ಕೊಡಬೇಕು. ಭಗವಂತ ಮನಸ್ಸು ಮಾಡಿ ಅಂದ್ರೆ ಬೆಳೆ ಕೊಟ್ಟಾಗ ಮಾತ್ರ ನಮಗೆಂದ ಬೆಳಿಲಿಕ್ಕೆ ಸಾಧ್ಯ ಆಗದೆ ಹೊರತಾಗಿ ಆ ಭಗವಂತನ ಬೆಳೆನೂ ಕೊಡ್ಲಿಲ್ಲ ತಿಳ್ಕೊಂಡ್ರೆ ನಾವು ಏನ್ ಬೆಳೆಯವ್ರು ನಾವು?
ಇದು ಯಾವುದು ಕೂಡ ನಿಂದಲ್ಲ, ನಿಂದ ಆಗಿರ್ತಕ್ಕಂಥ ವಸ್ತು ಇತ್ತು ಹತ್ತುಕೊಂಡ್ರೆ ನಿನ್ನ ಜೊತೆಯೊಳಗೆ ಅಂತ ಬರ್ತಿತ್ತಪ್ಪ. ಅದಕ್ಕೆ ಇದು ಯಾವುದು ಕೂಡ ನಿಂದ ಅಲ್ಲ ಹತ್ತುಕೊಂಡಂತದನ್ನ ಬಸವಣ್ಣವರು ಏನಂತಾರ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಇದು ಯಾವುದು ಕೂಡ ನಿಂದಲ್ಲ, ಬಂಗಾರ ನಿಂದಲ್ಲ, ಹೆಂಡತಿ ನಿನ್ನವಳಲ್ಲ. ಇವೆಲ್ಲ ಏನಂತ ಕೂಡ ಕೇಳಿದ್ರೆ ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗ ಅದಾವ. ಅದಕ್ಕಾಗಿನೇ ಶರಣರು ಏನಂತಾರ, ಈ ಭೂಮಿಗಾಗಿ ಬಂದಿರ್ತಕ್ಕಂಥವನಲ್ಲ ನೀನು. ಏನ್ರಿ ಬಂಗಾರಕ್ಕಾಗಿ ಅಂತ ಬಂದಿರ್ತಕ್ಕಂಥವನಲ್ಲ, ಏನ್ರಿ ರೊಕ್ಕಕ್ಕಾಗಿ ಅಂತ ಬಂದಿರ್ತಕ್ಕಂಥವನಲ್ಲ, ಹೆಣ್ಣಿಗಾಗಿ ಬಂದವರಲ್ಲ, ಗಂಡಿಗಾಗಿ ಬಂದವರಲ್ಲ. ಹಾಗಾದ್ರೆ ನಾವು ಎದಕ್ಕೆ ಬಂದಿವಿ ಅಂತ ಕೂಡ ಕೇಳಿದ್ರ, ನಾವು ನಿಜವಾಗ್ಲೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಕ, ನಾವು ದೇವರ ಆರಾಧನೆ ಮಾಡ್ಲಿಕ್ಕ, ನಾವು ಪರಮಾತ್ಮನ ಪೂಜೆ ಮಾಡಿ 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 ನಾವೇ ದೇವರಾಗಕ್ಕೆ ಅಂತ ಈ ಭೂಮಿಗೆ ಬಂದಿರತಕ್ಕಂಥವ್ರು. ನಾವೆಲ್ಲ ದೇವರಾಗಕ್ಕೆ ಅಂತ ಬಂದಿರತಕ್ಕಂಥವ್ರು. ಏನೋ ಎಲ್ಲಾ ಪ್ರಾಣಿಗಳನ್ನ ಹುಟ್ಟದಂಗೆಂದ ಹುಟ್ಟಿದ್ವಿ, ಎಲ್ಲಾ ಪ್ರಾಣಿಗಳನ್ನ ಸತ್ತಂಗೆಂದ ಸತ್ತಿವಿ ಎತ್ತಿಕೊಂಡ್ರ ಈ ಮನುಷ್ಯನ ಬದುಕಿಗೆಂದ ಬೆಲೆ ಬರಂಗಿಲ್ಲ. ಬರ್ತತೇನ್ರಿ? ಸುಮ್ಮನೆ ಏನೋ ಬಂದಿವಿ, ಏನೋ ಹೋಗ್ಬಿಟ್ಟಿವಿ ಎತ್ತಿಕೊಂಡ್ರ ಮನುಷ್ಯನ ಬದುಕಿಗೆಂದ ಬೆಲೆ ಬರಂಗಿಲ್ಲ. ಈ ಮನುಷ್ಯನ ಜೀವಕ್ಕೆ ಒಂದು ಬೆಲೆ ಬರಬೇಕಾಗಿತ್ತು, ಮನುಷ್ಯನಿಗೆ ಒಂದು ಕಿಮ್ಮತ್ತು ಬರಬೇಕಾಗಿತ್ತು. ಏನ್ರಿ ಮಾನವನಿಗೆಂದ ಒಂದು ಏನಾದ್ರೂ ಕೂಡ ಒಂದು ಬೆಲೆ ಬರಬೇಕಾಗಿತ್ತು ಅಂತಿಕೊಂಡ್ರ ನಾವ್ ಏನು ಪರಮಾತ್ಮನಿಗೆ ಮಾತು ಕೊಟ್ಟಿವಲ್ಲ, ಆ ಕೊಟ್ಟಿರ್ತಕ್ಕಂಥ ಮಾತನ್ನ ನಾವು ಉಳಿಸ್ಕೋಬೇಕು. ನಾವು ಸುಳ್ಳು ಹೇಳಂದ್ರೆ ಜೀವನ ಕಳೀಲಿಕ್ಕತ್ತೀವಿ ಭೂಮಿ ಮೇಲೆ. ಮಾತೆತ್ತಿದ್ರೆ ಅದ್ರಾಗ ಈಗ ಮೊಬೈಲ್ ಬಂದ ಬಳಕ ಪೂರ ಸುಳ್ಳಾಗಿಬಿಟ್ಟಿವಿ. ಯಾಕ್ರಿ? ಮಕ್ಕೊಂಡಿದ್ದ ಹಾಸಿಗೆ ಮಕ್ಕೊಂಡಿರ್ತಾನ, ಯಾವ ಸಾಲ ಕೊಟ್ಟವ ಫೋನ್ ಹಚ್ಚೋದನ್ನ ತಿಳ್ಕೋರಿ. ಸಾಲ ಕೊಟ್ಟವ ಫೋನ್ ಹಚ್ಚೋದ ಇನ್ನೇಗ ಹಾಕಲ್ ಕೊಡು ಬಂದಿನಲ್ ಕಾಕ ಅಂತ ನೀವು ಇರೋದು ಕೌದೆಗೆ. ಏನ್ರಿ? ಮಕ್ಕೊಂಡಿದ್ದು ಕೌದ್ಯಾಗ ಹೇಳೋದು ಹಾಕಲು ಕೊಟ್ಟು ಹೇಳ್ತೀವಿ ನಾವು. ಕುಂತಿದ್ದು ಕಟಿಂಗ್ ಶಾಪ್ನ್ಯಾಗ, ಹೇಳೋದು ಮೀಟಿಂಗ್ನಾಗ. ಏನ್ರಿ? ಕುಂತಿದ್ದು ಕಟಿಂಗ್ ಶಾಪ್ನಾಗ ಕುಂತಿರ್ತೀವಿ, ನಾವು ಹೇಳಕತ್ತೀವಿ ಯಾರೇ ಫೋನ್ ಹಚ್ಚಿರತ್ತೋ ನಾವು ಮೀಟಿಂಗ್ದಾಗ ಇದೀನಿ ಅಂತ ಹೇಳಕತ್ತೀವಿ. ಇರೋದ್ರಿಂದ ಹಳ್ಳ್ಯಾಗ, ಹೇಳೋದ್ರಿಂದ ದಿಲ್ಲಿ. ಯಾಕಂದ್ರೆ ಇವತ್ತು ದಿನಮಾನ ಹೆಂಗಾಗ್ಯದ ಅಂತ ಕೇಳಿದ್ರೆ ಬರೀ ಸುಳ್ಳಿನ ಮ್ಯಾಗ ಜೀವನ ನಡೆದು ಬಿಟ್ಟದ. ಹಾಸ್ಕೊಂಡ್ ಎದ್ರು ಸಾಕು ಸುಳ್ಳು ಹೇಳಕತ್ತೀವಿ. ಏನ್ರಿ? ಮನುಷ್ಯರಿಗಂದ್ರೆ ಸುಳ್ಳು ಹೇಳೋದು ಯಾಕಡ್ರೆ ಆಯ್ತು. ಆದ್ರೆ ಪರಮಾತ್ಮನಿಗೆ ನಾವು ಸುಳ್ಳು ಹೇಳಕತ್ತೀವಲ್ಲ, ಪರಮಾತ್ಮ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ, ಇದು ಸತ್ಯ ತಂದು ಅಣಿ ಮಾಡಿದವರು ಇವತ್ತು ಭೂಮಿಗೆ ಬಂದ ಕೂಡ ನಾವು ಎಲ್ಲರೂ ಕೂಡ ಭಗವಂತನ ಧ್ಯಾನ ಬಿಟ್ಟಿವಿ, ಪರಮಾತ್ಮನ ನಾಮಸ್ಮರಣೆ ಬಿಟ್ಟಿವಿ, ಎಲ್ಲವನ್ನೂ ಕೂಡ ಬಿಟ್ಟಿವಿ. ಅದಕ್ಕಾಗಿನೇ ಆ ನಾಮಸ್ಮರಣೆ ಪುನಃ ನೆನಪು ಮಾಡಬೇಕಾಗಿತ್ತು. ಅಂದ್ರೆ ಇವತ್ತು ನಿಮಗೆ ಪುರಾಣ ಯಾಕೆ ಹಚ್ಚಾರ? ಏನ್ರಿ? ಪ್ರತಿ ವರ್ಷನೂ ಕೂಡ ಪುರಾಣ ಅಂತಕ್ಕಂಥ ಹಚ್ಚಲಿಕ್ಕತ್ತೀರಿ, ಪ್ರವಚನ ಅಂತಕ್ಕಂಥ ಹಚ್ಚಲಿಕ್ಕತ್ತೀರಿ. 100 ಜನ ಸ್ವಾಮಿಗಳನ್ನ ನಿಮ್ಮ ಊರಿಗೆ ಬಂದು ಹೋಗ್ಲಿಕ್ಕತ್ತಾರೆ. ಈಗ ನೋಡ ಕೊನೆ ದಿವಸ ನಿಮ್ಮ ಊರಿಗೆ ಎಂಥವ್ರು ಬರ್ತಾರ ತಗೊಂಡು ಕೇಳಿದ್ರ ಸಾಕ್ಷಾತ್ ನಿಮ್ಮ ಗುಡಿಯಾಗಿರ್ತಕ್ಕಂಥ ಮಲ್ಲಯ್ಯ ಏನದನಲ್ಲ, ಆ ಮಲ್ಲಯ್ಯನ ಅವತಾರಿಗಳೇ ಆಗಿರ್ತಕ್ಕಂಥ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮ ಊರಿಗೆ ಎಂದು ಬರ್ಲಿಕ್ಕತ್ತ. ಏನ್ರಿ? ಶ್ರೀಶೈಲ ಜಗದ್ಗುರು ನಿಮ್ಮ ಊರಿಗೆ ಬರ್ಲಕತ್ತ. ಇಟ್ಟೆಲ್ಲದ ಮಾಡೋದು ಎದಕ್ಕೆ ಹತ್ತುಕೊಂಡ ಕೇಳಿದ್ರ ಈಗ ನೀವು ಪುರಾಣಕ್ಕೆ ಬರುವಂತ ಪ್ರಸಂಗದೊಳಗೆ ನೀವು ಏನ್ ಮಾಡಿದ್ರಿ? ಮನ್ಯಾಗ ಪುರಾಣಕ್ಕೆ ಬರಾಗ ನಾವು ಪುರಾಣಕ್ಕೆ ಬರಾಗ ಏನ್ ಮಾಡಿದಿವ್ರಿ? ಸ್ವಚ್ಛ ಮುಖ ತಗೊಂಡೇವ, ಸಾಬೂನು ತಗೊಂಡು. ಯಾವಾಗಿಂದ ಮುಖ ತಗೊಂಡು ನಾವು ಹೋಗಿ ನಿಂದ್ರುವುದು ಎಲ್ಲಿ ನಿಂದಿರ್ತೀವ್ರಿ? ಎಲ್ಲಿ ನಿಂದಿರ್ತೀರಿ? ಯವ್ವ ಪೇರಣ್ಲಲ್ಲಿ ಹಚ್ಕೊಳಕ್ ಎಲ್ಲಿ ನಿಂದಿರ್ತೀರಿ? ಕನ್ನಡಿ ಮುಂದೆ ನಿಂದಿರ್ತೀರಿ. ಯಾವಾಗ ನಾವು ಹೋಗಿ ಅಂದ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ನೋಡ್ಕೊಂಡಾಗ ನಾ ಹೆಂಗ್ ಕಾಣ್ತೀನಿ, ಏನಿಲ್ಲ, ಏನ್ರಿ ಅಂದ ಪೇರೆಂಟ್ಲಿ ಒಂದ್ ಕಡೆ ಹೆಚ್ಚಾಗ್ಯದೇನೋ, ಪೌಡ್ರ್ ಒಂದ್ ಕಡೆ ಕಮ್ಮಿ ಆಗ್ಯದೇನೋ, ಹಿಂಗೆಲ್ಲ ನೋಡ್ಕೋತಿರಲ್ಲ ನೀವು ಹೆಂಗ ಕಾಣ್ತೀರಿ ಹಂಗ ನಿಮ್ಮ ರೂಪ ಅದು ಯಾವತ್ತು ತೋರಿಸ್ತದ ತಗೊಂಡು ಕನ್ನಡಿ ತೋರಿಸ್ತದಲ್ಲ. ಆದ್ರ ಬದುಕಿನ ಇತಿಹಾಸವನ್ನ ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಪುರಾಣ ಅಂತಕ್ಕಂಥದ್ದು ಒಂದು ಕನ್ನಡಿದ್ದಂಗ. ಏನ್ರಿ? ಇದೊಂದು ಕನ್ನಡಿದ್ದಂಗ. ಈ ಕನ್ನಡಿ ಒಳಗೆ ನಿಮಗೆ ಏನು ಕಾಣ್ತದ? ಪರಮಾತ್ಮ ಎಲ್ಲದನ, ಪರಮಾತ್ಮ ಹೆಂಗದನ, ಏನ್ರಿ? ಪರಮಾತ್ಮ ಏನು ಮಾಡಕತ್ತೇನ ಗೊತ್ತಾಗತ್ತಿಲ್ರಿ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ಇದು ಪ್ರವಚನ. ಯಾಕಂದ್ರೆ ನಮ್ಮ ಭಗವಂತ ಈ ಜನ್ಮ ಅಂತಗನ ಕೊಟ್ಟಿದೆ ಪರಮಾತ್ಮ. ಏನ್ರಿ? ಅನ್ನ ಕೊಟ್ಟವ ಪರಮಾತ್ಮ, ನೀರು ಕೊಟ್ಟವ ಪರಮಾತ್ಮ, ಗಾಳಿ ಕೊಟ್ಟವ ಪರಮಾತ್ಮ. ಇದು ಏನ್ ಜಗತ್ತಿನೊಳಗೆ ನಾವು ಏನ್ ಕಾಣಕತ್ತೀವಲ್ಲ ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮ ತಿಳ್ಕೊಂಡಾಗ, ಹಾಗಾದ್ರೆ ಆ ಪರಮಾತ್ಮ ಹೆಂಗದನ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಕ್ಕ. ಪರಮಾತ್ಮ ಎಲ್ಲಿ ಅದಾನ? ಸುಮ್ಮನೆ ನಾನು ನಿಮಗೆ ಕೇಳ್ತೀನಿ, ಪರಮಾತ್ಮ ಎಲ್ಲಿ ಅದಾನ್ರಿ ಅಂತ ಕೂಡ ಮ್ಯಾಲ ಕೈ ಮಾಡ್ತೀನಿ, ತೋರಿಸ್ತಿರಿಲ್ಲ.
ಪರಮಾತ್ಮ ಮ್ಯಾಲಿಲ್ಲ, ಪರಮಾತ್ಮನ ಕೆಳಗಿಲ್ಲ, ಪರಮಾತ್ಮ ಎಲ್ಲದನ್ನ ತಗೊಂಡ ಕೇಳಿದ್ರ ಅದಕ್ಕಾಗಿ ನಮ್ದು ಶರಣರನ್ನ ಹಾಡ್ತಾರಲ್ಲ ದಾಸರು, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯಾನ. ಪರಮಾತ್ಮ ಎಲ್ಲದನ್ರಿ? ಪರಮಾತ್ಮ ಎಲ್ಲದನ್ನ ತಗೊಂಡು ಕೇಳಿದ್ರೆ ಹೇಳ್ತಾರೆ ದಾಸರು ಏನ್ರಿ, ಅವ್ರು ಕೇಳ್ತಾರಲ್ಲ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಏನಪ್ಪ ಪರಮಾತ್ಮ ತಗೊಂಡು ಕೇಳಿದ್ರ ಯಾವ ತಿಳ್ಕೊಂಡಾನ, ಯಾವ ಅರಿವಿನೊಳಗದಾನ ಅವನಲ್ಲೇ ಪರಮಾತ್ಮ ಅದಾನೆ. ಹಿಂದೆ ಬಸವಣ್ಣಗೊಂದು ಆಸೆ ಆಯ್ತತ್ತ, ಕಲ್ಪನೆ ಇರ್ಲಿ ಮಗ, ಬಸವಣ್ಣವ್ರಿಗೆ ಒಂದು ಆಸೆ ಆಯ್ತು. ಏನ್ ಆಸೆ ಆಯ್ತು? ಪ್ರಭುದೇವರಿಗಿಂದ ಏನ್ರಿ ಒಂದು ಪ್ರಶ್ನೆ ಕೇಳ್ಬೇಕು ನಂಗಿಂದ ಆಸೆ ಆಯ್ತತ್ತ. ಪ್ರಭುದೇವರಿಗೆ ಒಂದು ಪ್ರಶ್ನೆ ಕೇಳ್ಬೇಕು. ಯಾವಾಗಿಂದ ಪ್ರಭುದೇವರಿಗಿಂದ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಆಸೆ ಆಗಿ ಮನೆಯಾಗಿಂದ ಹಡಪದ ಅಪ್ಪಣ್ಣವ್ರು ಇದ್ರು ಏನ್ರಿ. ಹಡಪದ ಅಪ್ಪಣ್ಣವ್ರು ನಮ್ಗೆ ಗೊತ್ತಿರ್ಬೇಕು. ಹಡಪದ ಅಪ್ಪಣ್ಣವರು ಅವ್ರು ಹೆಂಗಿದ್ರು ಹೊತ್ತುಕೊಂಡ ಕೇಳಿದ್ರೆ ಬಸವಣ್ಣನವರು ಬಲಗೈ ಬಂಟಾಗಿದ್ರು. ಏನ್ ಕೇಳ್ಬೇಕಾದ್ರೂ ಕೂಡ ಬಸವಣ್ಣವ್ರಿಗೆ ಏನ್ರಿ, ಬಸವಣ್ಣವ್ರು ಹಡಪದ ಅಪ್ಪಣ್ಣವ್ರಿಗೆ ಕೇಳ್ಬೇಕು. ಒಂದು ಒಳ್ಳೇದು ಹೇಳ್ಬೇಕಾದ್ರು ಹಡಪದ ಅಪ್ಪಣ್ಣವ್ರಿಗೆ, ಒಂದು ಕೆಟ್ಟದ್ದು ಹೇಳ್ಬೇಕಾದ್ರು ಹಡಪದ ಅಪ್ಪಣ್ಣವ್ರಿಗೆ. ಇಡೀ ಅಂದ ಬಸವಣ್ಣನ ಮನೆತನದೊಳಗ ಯಾವ ಹಡಪದಪ್ಪಣ್ಣವರು ಬಸವಣ್ಣವರ ಏನ್ರಿ ಬಲಗೈ ಬಂಟಾಗಿದ್ರು, ಅವರ ಆಪ್ತ ಕಾರ್ಯದರ್ಶಿ ಆಗಿದ್ರು. ಯಾವಾಗ ನಂಗೆ ಇರುವಂತ ಪ್ರಸಂಗದೊಳಗೆ ಹಡಪದ ಅಪ್ಪಣ್ಣವ್ರಿಗೆ ಅಂತ ಕರೆದ್ರು ಬಸವಣ್ಣವ್ರು. ಯಪ್ಪ ಬಸವಣ್ಣವ್ರೆ, ಯಾವ ಹಡಪದ ಅಪ್ಪಣ್ಣವ್ರೆ ಬರೀಪ್ಪ ಅಂದ್ರು. ಏನು ಬಸವಣ್ಣ ಅಂದ್ರು. ಏನಿಲ್ಲ, ನಾವೊಂದು ವಸ್ತು ಕೊಡ್ತೀನಿ, ಇದನ್ನ ಒಯ್ದಿಂದ ಪ್ರಭುದೇವರ ಕೈಯೊಳಗೆ ಕೊಟ್ಟು ಆ ಪ್ರಭುದೇವರಿಂದ ಉತ್ತರ ತರಬೇಕು ಅಂದ್ರು. ಏನ್ರಿ, ನಾ ಏನೋ ಒಂದು ವಸ್ತು ಕೊಡ್ತೀನಿ, ಅದನ್ನು ಒಯ್ದಿಂದ ಪ್ರಭುದೇವರ ಕೈ ಒಳಗಿಂದ ಕೊಟ್ಟು ಆ ಪ್ರಭುದೇವರ ಕಡೆಯಿಂದ ನನಗೆ ಉತ್ತರ ತಗೊಂಡು ಬರ್ಬೇಕ್ರಿಪ್ಪ ಅಂದ್ರು. ಆಯ್ತು ಕೊಡು ಬಸವಣ್ಣ ತಿಳ್ಕೊಂಡಂದಾಗ ಅಲ್ಲೇ ಒಂದು ಎಲಿ ಬಿದ್ದಿತ್ತು. ಒಂದು ವಿಳೆದ ಎಲೆ ಅಂತೀವಲ್ಲ ನಾವು, ತಿನ್ನ ಎಲಿ ಏನ್ರಿ, ಪಾನ್. ನೀವು ಪಾನ್ ಅಂತೀರಿ, ನಾವು ಎಲಿ ಅಂತೀವಿ ಕನ್ನಡದ. ಏನ್ರಿ, ಎಲಿ ಬಿದ್ದಿತ್ತು ಒಂದು. ಯಾವಾಗಿಂದ ಒಂದು ಎಲಿ ತಗೊಂಡ್ರು, ಅದ್ರಾಗ ಒಂದಿಂದ ಇರ್ವಿ ಇಟ್ರು. ಏನ್ರಿ, ಒಂದು ಇರಿವಿ. ಯಾವಾಗ ಅದ್ರಾಗ ಒಂದು ಇರಿವಿ ಇಟ್ಟು ಅದನ್ನು ಮಡಚಿ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು, ಯಪ್ಪ ಇದನ್ನ ಒಯ್ದು ಪ್ರಭುದೇವ್ರ ಕೈಯಾಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತಗೊಂಡು ಬರ್ರಿಪ್ಪ ಅಂದ್ರು. ಯಾವಾಗ ಅದನ್ನ ಉತ್ತರ ತಗೊಂಡು ಬರ್ರಿ ಹತ್ತಿಕೊಂಡಂದಾಗ ಆಯ್ತು ಹತ್ತಿಕೊಂಡು ಹಡಪದ ಅಪ್ಪಣ್ಣವ್ರು ಅದನ್ನ ಕೈಯಾಗ ಹಿಡ್ಕೊಂಡು ಇಡೀ ಬಸವ ಕಲ್ಯಾಣ ಎಲ್ಲ ಹುಡುಕಿದ್ರು. ಯಾರನ್ನ? ಪ್ರಭುದೇವ್ರನ್ನ. ಯಾವಾಗಿನ ಅಲ್ಲಮ್ಮ ಪ್ರಭುದೇವರನಿಂದ ಹುಡುಕಿದ್ರು. ಹುಡುಕಿ ಅಂದ ಕೊನೆಗೆ ಒಂದು ಕಡೆಗಿಂದ ಪ್ರಭುದೇವರಿಂದ ಸಿಕ್ಕರು. ಹಡಪದ ಅಪ್ಪಣ್ಣವ್ರಿಗೆ ತಿರುಗಿ ಬೇಸರಾಗಿತ್ತು. ಪ್ರಭುದೇವ ನೀ ಇಲ್ಲಿ ಕೂತಿದ್ದಲ್ಲಪ್ಪ ತಕೊಂಡ್ರು. ಯಾಕ್ರಿಪ್ಪ ನನ್ನೇ ಹುಡುಕ್ಲಕತ್ತೀರಿ? ಇಲ್ಲ, ಬಸವಣ್ಣವ್ರು ಏನೋ ಒಂದು ವಸ್ತು ಕೊಟ್ಟಾರೆ, ಅದನ್ನ ಕೊಟ್ಟು ಅಂದ್ರೆ ನಿನ್ನ ಕಡೆಯಿಂದ ಉತ್ತರ ತರಬೇಕು. ಹಿಂಗ ಏನ್ ಕೊಟ್ಟಾರ ಕೊಡ್ರಿಪ್ಪ ಅಂದ. ಏನ್ ಕೊಟ್ಟಾರ ಕೊಡ್ರಿ. ಯಾವಾಗ ಏನು ಕೊಟ್ಟಾರ ಕೊಡ್ರಿ ಹತ್ತಿಕೊಂಡಂದಾಗ ಅದನ್ನ ಬಸವಣ್ಣವ್ರು ಕೊಟ್ಟಿದ್ದನ್ನು ಒಯ್ದು ಹಡಪದ ಅಪ್ಪಣ್ಣವ್ರ ಕೈಯಾಗ ಅಂದ ಕೊಟ್ಟು. ಯಾವಾಗಿಂದ ಪ್ರಭುದೇವ್ರ ಕೈ ಒಳಗಿಂದ ಕೊಟ್ರ ಅಪ್ಪಣ್ಣವರು ಕೊಟ್ಟ ಬಳಕ ಪ್ರಭುದೇವರಿಂದ ಅದ ಬಿಚ್ಚಿ ನೋಡಿದ್ರು. ಏನ್ ಇದ್ದಿದ್ದಿಲ್ಲ ಅದ್ರಾಗ, ಬರೀ ಒಂದು ಎಲಿ, ಅದ್ರಾಗ ಒಂದು ಇರ್ವಿ ಇಟ್ಟಿದ್ರು. ನೋಡಿ ಪ್ರಭುದೇವ್ರು ನಗಲಕ್ಕತ್ರು. ಯಾವಾಗಿಂದ ಪ್ರಭುದೇವರಿಂದ ನಗಲಕ್ಕತ್ರು. ಯಾಕ? ಬಸವಣ್ಣ ಏನು ಪ್ರಶ್ನೆ ಕೇಳನತ್ತಿರೋದನ್ನ ಪ್ರಭುದೇವರಿಗೆ ತಿಳಿದಿತ್ತು, ಆದ್ರ ಅದೇ ಹಡಪದ ಅಪ್ಪಣ್ಣವ್ರಿಗೆ ತಿಳಿದಿದ್ದಿಲ್ಲ. ಯಾವಾಗಿಂದ ಪ್ರಭುದೇವರಿಂದ ಬಸವಣ್ಣ ಎಟ್ಟು ದಡ್ಡದನಲ್ಲ, ಬಸವಣ್ಣ ಎಟ್ಟು ಹುತ್ತದನಲ್ಲ ತಿಳ್ಕೊಂಡು ಅಲ್ಲಂ ಪ್ರಭುದೇವ್ರ ನಗಲಕ್ಕತ್ತಿದ್ರು. ನೋಡ್ರಿ, ಯಾಕಂದ್ರ ಜ್ಞಾನಿಗಳ ಮಾತು ಜ್ಞಾನಿಗೆ ತಿಳಿತು, ಕತ್ತಿ ಮಾತ ಕತ್ತಿಗೆ ತಿಳಿದಲ್ಲ. ಹಂಗ ಪ್ರಭುದೇವರಿಗಿಂದ ಬಸವಣ್ಣವ್ರು ಏನು ಪ್ರಶ್ನೆ ಕೇಳಿರತ್ತ ಅನ್ನೋದನ್ನ, ಯಾವ ಬಸವಣ್ಣವರು ಏನು ಪ್ರಶ್ನೆ ಕೇಳಿರತ್ತ ಅನ್ನೋದನ್ನ ಪ್ರಭುದೇವ್ರು ತಿಳಿದಿತ್ತೆ ಹೊರತಾಗಿ ಬೇರೆದವ್ರಿಗೆ ಯಾರಿಗೆ ತಿಳಿದಿದ್ದಿಲ್ಲ. ನಗಲಕತ್ರು, ಪ್ರಭುದೇವ್ರು ವಿಚಾರ ಮಾಡ್ಲಕತ್ರು ಮನಸ್ಸಿನಾಗ. ಬಸವಣ್ಣ ಒಂದು ಎಲಿ ಒಂದು ಇರ್ವಿ ಕೊಟ್ಟ ಅಂತ ಪ್ರಶ್ನೆ ಕೇಳ್ಯಾನ. ಮತ್ತೆ ಹೆಂಗ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡ್ಬೇಕು, ಹೌದಲ್ರಿ? ಹೆಂಗ ಪ್ರಶ್ನೆ ಕೇಳ್ಯಾನ ಹಂಗ ಉತ್ತರ ಕೊಟ್ರೆ ತಿಳಿತದ. ಮತ್ತೆ ನಾವು ಕೇಳತಕ್ಕಂಥ ಪ್ರಶ್ನೆನೇ ಬೇರೆ, ನಾವು ಹೇಳತಕ್ಕಂಥ ಉತ್ತರನೇ ಬೇರೆ ಎತ್ತುಕೊಂಡ್ರೆ ತಿಳಿಯಂಗಿಲ್ಲ. ಹೆಂಗ ಪ್ರಶ್ನೆ ಕೇಳಿರ್ತಲ್ಲ ಅವ ಹೆಂಗ ಒಂದು ಎಲಿ ಒಂದು ಇರ್ವಿ ಕೊಟ್ಟು ಕಳಿಸ್ಯಾನ ತಕೊಂಡಾಗ ನಾನು ಕೂಡ ಹಂಗೆ ಉತ್ತರ ಹೇಳ್ಬೇಕು. ಯಾಕಂದ್ರ ಯಾರು ಹೆಂಗ ಪ್ರಶ್ನೆ ಕೇಳಿರ್ತಾರ ಹಂಗೆ ಉತ್ತರ ಕೊಟ್ರನೆ ತಿಳಿತು, ಹೌದಲ್ರಿ? ಹಿಂದೆ ಇಲ್ಲೇ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ